This is lab in Kannada. ಸೊ ನೈಜೀರಿಯಾದಲ್ಲಿ ನಿನ್ನೆ ಮೆನಿಂಜೈಟಿಸ್ ನೋಡಿ ಇವತ್ತು ಗೊನೇರಿಯಾ ಅನ್ನೋದನ್ನು ಗೊನೇರಿಯಾದಲ್ಲಿ ಸ್ಟಿಲ್ ಪ್ಯಾಥೋಜೆನಿಸಿಸ್ವರೆಗೂ ಏನಿದೆ ಅಲ್ಲಿವರೆಗೂ ಎಲ್ಲ ಸೇಮ್. ನೈಜೀರಿಯಾ ಮೆನಿಂಜೈಟಿಸ್ ಏನು ಕ್ಯಾರೆಕ್ಟರ್ ಯಾವ್ದು ಮಾಡಿದೆ, ವಿರುಲೆನ್ಸ್ ಫ್ಯಾಕ್ಟರ್ ಏನಿದೆ, ಅದು ಕಲ್ಚರ್ ಮೀಡಿಯಾ ಏನಿದೆ, ಎಲ್ಲ ಸ್ಟಿಲ್ ಎಲ್ಲ ಸೇಮ್ ಇದೆ. ಸೊ ಇಲ್ಲಿಂದ ಅದರಲ್ಲಿ ಹಳ್ಳಿದು ಇದು ಮಾಲ್ಟೋಸ್ನ ಫರ್ಮೆಂಟ್ ಮಾಡಲ್ಲ ಆಯ್ತಲ್ಲ. ನೆಕ್ಸ್ಟ್ ಡಸ್ ನಾಟ್ ಹ್ಯಾವ್ ಪಾಲಿಸ್ಯಾಕರೈಡ್ ಕ್ಯಾಪ್ಸೂಲ್, ಸ್ಯಾಕರೈಡ್ ಕ್ಯಾಪ್ಸೂಲ್ ಇಲ್ಲ. ಇನ್ನು ಪ್ಯಾಥೋಜೆನಿಸಿಸ್ ನೋಡೋದಾದರೆ ಇನ್ನು ಪ್ಲಸ್ ಒಮ್ಮೆನಲ್ಲಿ ಕೂಡ ಎಳಿಬ್ರಲ್ಲೂ ಆಗುತ್ತೆ. ಸೊ ಇನ್ನೊಂದು ಸ್ಪೆಷಲ್ ಏನಂದರೆ ಇದು ಎಸ್ ಟಿ ಡಿ ಮೀನ್ಸ್ sexually transmitted disease. ಅಂಡರ್ಸ್ಟ್ಯಾಂಡ್? ಮೆನ್ರಲ್ಲಿ ನೋಡೋದಾದ್ರೆ ಅಂದರೆ ಗಂಡಸರಲ್ಲಿ ಇನ್ಫೆಕ್ಟೆಡ್ ಪರ್ಸನ್ಸ್ ಯಾರಿರ್ತಾರೆ ಅವ್ರ ಜೊತೆ ಸೆಕ್ಶುವಲಿ ಕಾಂಟ್ಯಾಕ್ಟ್ ಬಂದಾಗ ಸೊ ಈಗ ಆಗೋಂಥ ಚಾನ್ಸಸ್ ಇರುತ್ತದೆ ಗೊನೇರಿಯಾ. ಸೊ ಅದರಲ್ಲಿ ನೋಡೋದಾದರೆ ಪೇನ್ಫುಲ್ ಯೂರಿನೇಷನ್ನು, ಪ್ಯೂರುಲೆಂಟ್ ಡಿಸ್ಚಾರ್ಜ್ ಅಥವಾ ಅಂದರೆ ಈಗ ಪೇನ್ಫುಲ್ ಯೂರಿನೇಷನ್ ಅಂದರೆ ಯುರೆಥ್ರೈಟಿಸ್, ಪ್ಯೂರುಲೆಂಟ್ ಡಿಸ್ಚಾರ್ಜ್ ಅಂದರೆ ಪ್ರೋಸ್ಟೇಟೈಟಿಸ್, ಇನ್ನು ಎಪಿಡೈಮೈಟಿಸ್ ಅಂತ ಒಂದಾಗುತ್ತೆ. ಸೊ ಇನ್ನೊಂದು ಸಮ್ ಪರ್ಸನ್ಸ್ ಇರ್ತಾರೆ ಲೈಕ್ ಕ್ಯಾರಿಯರ್ಸ್ ಥರ. ಕ್ಯಾರಿಯರ್ಸ್ ಅಂದರೆ ಅವರಲ್ಲಿ ಡಿಸೀಸ್ ಇರುತ್ತೆ ಆಯಿತಾ, ಸ್ಟಿಲ್ ಅವ್ರು ಸಿಂಪ್ಟಮ್ಯಾಟಿಕ್, ಅವ್ರಿಗೇನು ತೊಂದರೆ ಆಗಿರೋದಿಲ್ಲ, ಬಟ್ ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು, ಅಂದರೆ ಟ್ರಾನ್ಸ್ಫರ್ ಆಗ್ಬೋದು, ಟ್ರಾನ್ಸ್ಫರ್ ಟು ಎನಿ ಅದರ್ ಪರ್ಸನ್ಸ್. ಸೊ ಇನ್ನು ಆಮೇಲೆ ನೋಡೋದಾದರೆ ಮೆನ್ನಲ್ಲಿ ಏನಾಗುತ್ತೋ ಅದೇ ಆಗೋದು, ಪೇನ್ಫುಲ್ ಯೂರಿನೇಷನ್, ಪ್ಯೂರುಲೆಂಟ್ ಡಿಸ್ಚಾರ್ಜ್ ಮತ್ತು ಯುರಿಥ್ರೈಟಿಸ್, ಸೇಮ್ ಯುರಿಥ್ರೈಟಿಸ್ ಆಗುತ್ತೆ. ಸೊ ಅದು ಬಿಟ್ಟು ಸರ್ವಿಸೈಟಿಸ್ ಅಂತ ಸರ್ವಿಟೈಟಿಸ್, ಇನ್ನು ಎಕ್ಸೆಟ್ರಾ ಎನಿ ಅದರ್ಸ್. ಮೇಲ್ಗಿಂತ ಫೀಮೇಲ್ಸಲ್ಲೇ ಕಾಂಪ್ಲಿಕೇಶನ್ ಜಾಸ್ತಿ. ಸೊ ಇವರು ಸ್ವಲ್ಪ ಕ್ಯಾರಿಯರ್ಸ್ ಇರ್ತಾರೆ, ಅಂದರೆ ಇವರಲ್ಲಿರುತ್ತೆ, ಇವ್ರಿಗೆ ತೊಂದರೆ ಆಗಲ್ಲ, ಬಟ್ ಇವ್ರಿಗೆ ತೊಂದರೆ ಆಗುತ್ತೆ. ಹೆಲ್ತಿ ಪೀಪಲ್ಗೆ ಇವರು ಕ್ಯಾರಿಯರ್ಸ್. ಇನ್ನು ನೋಡೋದಾದರೆ ಇನ್ಫರ್ಟಿಲಿಟಿ. ಸೊ ಮಕ್ಕಳಾಗದಲ್ಲಿರ್ತಕ್ಕಂಥದ್ದು ಅಥವಾ ಸ್ಕೇರಿಂಗ್ ಆಫ್ ದಿ ಎಪಿಕ್ ಆಫ್ ದಿ ಪ್ರೆಗ್ನೆನ್ಸಿ, ಲೈಕ್ ಫಲಫನ ಟ್ಯೂಬಲ್ಲಿ ಗಡ್ಡೆ ಥರ ಬೆಳ್ಕೊಳೋದು. ಇನ್ನು ಅದನ್ನು ಬಿಟ್ಟರೆ ಇನ್ನು ಸೊ ಇದ್ರ ಇವೆರಡರ ಎಫೆಕ್ಟು ಸೇರ್ಕೊಂಡ್ಬಿಟ್ಟು ಲಿವರ್ ಕ್ಯಾಪ್ಸುಲ್ಗೆ ಇದು ಮಾಡಿ ತೊಂದರೆ ಕೊಡುತ್ತೆ. ಸೊ ಲಿವರ್ ಕ್ಯಾಪ್ಸುಲ್ ಆಗಿ ತೊಂದರೆ ಆದಾಗ ಅದೇನಾಗುತ್ತೆ ಅಂದರೆ ವೈಲಿನ್ ಸ್ಟೀರಿಂಗ್ ಮೆಡಿಸನ್ ಅಂತ ಒಂದು ಇದಾಗುತ್ತೆ, ಲೈಕ್ ದಟ್. ಇನ್ನು ಬೋತ್ ಮೆನ್ ಪ್ಲಸ್ ವುಮೆನಲ್ಲಿ ಏನಾಗುತ್ತೆ ಅಂದರೆ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ. ಸೊ ಜಾಯಿಂಟ್ ಪೇನು ಮೆನ್ ಆ್ಯಂಡ್ ವುಮೆನಲ್ಲಿ ಇಬ್ಬರಲ್ಲಿ ಹೋಗುತ್ತೆ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ. ಸೊ ಇದು ಜಾಯಿಂಟ್ ಪೇನಲ್ಲಿ ನೋಡೋದಾದರೆ ಮೋರ್ ದ್ಯಾನ್ ಒಂದು ಮೇಲೆ ಇರುತ್ತೆ, ಮೇಲೆ ಎಷ್ಟಿದೆ ಹೋಗುತ್ತೆ ಜಾಯಿಂಟ್ಸು ಅಷ್ಟರಲ್ಲೂ ಪೇನ್ ಆಗ್ಬೋದು, ಹೇಳಕ್ಕೆ ಬರಲ್ಲ. ಸೊ ಒಟ್ಟು ಮೋರ್ ದ್ಯಾನ್ ಒನ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಇನ್ನು ಅದೇ ಥರ ನೋಡೋದಾದ್ರೆ ನಿಯೋನಾಟಲ್ ಕಂಜಂಕ್ಟಿವ್ಸ್, ಚಿಕ್ಕ ಮಕ್ಕಳಲ್ಲಿ ಕಣ್ಣಲ್ಲಿ ಇದಾಗೋಂಥದ್ದು, ಕಂಜಂಕ್ಟಿವ್ಸ್ ಆಗೋಂಥದ್ದು, ಅಂದರೆ ಪ್ಯೂರುಲೆಂಟ್ ಕಂಜಂಕ್ಟಿವ್ಸ್, ರೆಡ್ನೆಸ್ ಆಗೋಂಥದ್ದು, ಇನ್ಫ್ಲಮೇಷನ್ಸ್, ಕಣ್ಣಲ್ಲಿ ನೀರು ಬರೋದು, ಆ ಥರ ಏನೇನು ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ. ಇನ್ನು ಟ್ರೀಟ್ಮೆಂಟ್ಸ್ ನೋಡೋದಾದರೆ
ಸೇಮ್ ಮೆನಿಂಜೈಟಿಸ್ಗೆ ಏನಾಗ್ತೀವಿ ಆಲ್ಮೋಸ್ಟ್ ಅದರಲ್ಲಿ ಸಿಟ್ರೋಆಕ್ಸಿನ್ ಅಂತದೊಂದು, ಇನ್ನು ಅಜಿಥ್ರೋಮೈಸಿನ್ ಅಂತ ಒಂದು. ಅಜಿಥ್ರೋಮೈಸಿನ್ ಬಂದುಬಿಟ್ಟು ಇದಕ್ಕೆ ತಗೊಳೋದು ಕೆಮ್ಮಿಗೆ. ಇನ್ನು ವ್ಯಾಕ್ಸಿನ್ಸ್ ಯಾವುದೂ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್, ಯಾಕೆಂದರೆ ಇದರಲ್ಲಿ ಆ್ಯಂಟಿಜೆನಿಕ್ ವೇರಿಯೇಷನ್ ಟು ದ ಪಿಲ್ಲೆ ಡಿಸ್ಪ್ಲೇ. ಪಿಲ್ಲೆ ಇರೋದ್ರಿಂದ ಆ್ಯಂಟಿಜೆನ್ ವೇರಿಯೇಷನ್ ಆಗುತ್ತೆ. ಸೊ ವ್ಯಾಕ್ಸಿನೇಷನ್ ಇರೋಲ್ಲ. ಸೊ ಥ್ಯಾಂಕ್ ಯು. ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ಸ್. ಈ ವಿಡಿಯೋನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಹೊಸ್ತಾ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.